ಅಮ್ಮ ಊರಿಗೆ ಹೋಗಿದ್ರು, ಬೆಳಗ್ಗೆನೆ ಬಂದರು. ಜೊತೆಗೆ ಸಿಸ್ಟರ್ ಕೂಡ ಬಂದಿದ್ದಾರೆ ಆ್ಯಂಡ್ ತಮ್ಮ ಕೂಡ ಬಂದಿದ್ರು. ಸೊ ನಮ್ಮ ತಂಗಿ ನೋಡಿದ ತಕ್ಷಣ ನೋಡಿ ಅವಳು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ನೀನು ಅಂತ ನಕ್ಕೊಂಡು ಬಂದುಬಿಟ್ಲು. ಸೊ ನೋಡಿ 1 2 ಅಲ್ದು 3 ನಮ್ಗೆ ಒಂದೇ ಅಷ್ಟಿದು ಕೀಟೆ ಇದ್ದ ಆ್ಯಂಡ್ ಅದ್ರೊಳಗಡೆ ಇಟ್ಟು 2 ಇನ್ಕ್ಲೂಡ್ ಆಗಿಬಿಟ್ರು. ಸೊ ಅವ್ರಿಗೋಸ್ಕರ ನಾನು ಟಿಫನ್ ಮಾಡ್ತಾಯಿದ್ದೀನಿ ಒನ್ ಡೇ ಬಿಫೋರು. ಸೊ ನಾನು ಇವಾಗ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ, ಬಿಕಾಸ್ ಟಿಫನ್ ಮಾಡೋಕ್ಕೆ ಅದೇ ಚೆನ್ನಾಗಿರುತ್ತೆ. ನಾನು ಇದರಿಂದ ಒಂದು 3 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಆ್ಯಂಡ್ ಉದ್ದಿನಬೇಳೆ 1 ಗ್ಲಾಸ್ ತೊಗೊಂಡಿದ್ದೀನಿ. ಇದು ನಮ್ಮ ಊರಿಂದ ಬರುತ್ತೆ, ನಾನಿಲ್ಲಿ ರೆಡಿಮಿಂಟದು ಯೂಸ್ ಮಾಡಲ್ಲ. ಆ್ಯಂಡ್ ಅದಾದಮೇಲೆ ಸ್ವಲ್ಪ 1 ಗ್ಲಾಸಷ್ಟು ರಾಗಿನ ತೊಗೊಂಡಿದ್ದೀನಿ. ಸೊ ಇದನ್ನು 3 ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ 3-4 ಟೈಮ್ಸ್ನ ವಾಶ್ ಮಾಡಿಕೊಂಡು ಆ್ಯಂಡ್ ಅದರೊಳಗಡೆ ನಾನು ಮೆಂತ್ಯ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಮೆಂತ್ಯ ಅವಾಗವಾಗ ತಿಂತಾ ಇರಬೇಕು, ಹೆಲ್ತಿಗೂ ಒಳ್ಳೆಯದಿರುತ್ತೆ. ಆ್ಯಂಡ್ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಸೌಂಡು ಇದಾಗಿದೆ, ಬಿಕಾಸ್ ನನಗೆ ಒಂದು ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಸೌಂಡು ಕೂಡ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಲೈಟಾಗಿ ತಗೊಳ್ಳಿ. ಆ್ಯಂಡ್ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಬೆಳಗ್ಗೆನೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮುಂಚೆ ಇಟ್ಬಿಟ್ಟಿದ್ದೆ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ನಾವು ಏನು ಗ್ರೈಂಡರ್ ಮಾಡುವಾಗ ಅವಾಗ ಒಂದು ಸ್ವಲ್ಪ ಅವಲಕ್ಕಿನ ತೊಗೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಸೈಡಲ್ಲಿ ಇಟ್ಟಿರಿ. ಅದಾಗ ಇದು ನೆನೆವರೆಗೂ ನಾವು ಇವಾಗ ಎಲ್ಲ ನಾವು ತೊಳೆದು ನೆನೆ ಹಾಕಿ ಇಟ್ಟಿದ್ವಲ್ಲ ಬೆಳಗ್ಗೆ. ಸೊ ಅದನ್ನು ನಾನು ಗ್ರೈಂಡರ್ನ ಮಾಡ್ಕೊತಾ ಇದ್ದೀನಿ ಸಣ್ಣವಾಗಿ. ಸೊ ನಾನು ದೊಡ್ಡದು ಜಾರ್ ತೊಗೊಂಡಿದ್ದೀನಿ, ಬೇಗ ಹಾಕಬೇಕು ಅಂತ. ಸೊ ಅದ್ರೊಳಗಡೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಗನೂ ಸಣ್ಣ ಆಗುತ್ತೆ ಆ್ಯಂಡ್ ಜಾರಿಗೂ ಮಿಕ್ಸಿಗೂ ಕೂಡ ಹೀಟ್ ಹಾಕಲ್ಲ ಬೇಗ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ನಾನು ಗ್ರೈಂಡರ್ನ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ರಾಗಿ ಹಾಕೋದ್ರಿಂದ ಇದು ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಬರ್ತಾಯಿದೆ. ನಾನು ಕೂಡ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಈ ಥರ. ಆ್ಯಂಡ್ ನಾನು ಇವಾಗ ಅವಲಕ್ಕಿ ಹಾಕ್ಕೊಂಡ್ಬಿಟ್ಟು ಇದು ಕೂಡ ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಯಾರೇ ರಾಗಿನೂ ಕೂಡ ಮಾಡ್ತೀರಾ ಮನೆಯಲ್ಲಿ ಅಂತ ಕಮೆಂಟಲ್ಲಿ ಹೇಳಿ. ನಾನಂತೂ ಈ ಫಸ್ಟ್ ಟೈಮ್ ಮಾಡ್ತಾಯಿದ್ದೆ ಆ್ಯಂಡ್ ಟೇಸ್ಟ್ ತುಂಬ ಇಷ್ಟ ಆಯಿತು ನನಗೆ. ರಾಗಿ ಇಡ್ಲಿ ಆಗಲಿ, ದೋಸೆ ಆಗಲಿ ಮತ್ತು ಪಡ್ಡು ಕೂಡ ಆಗಲಿ ತುಂಬ ಸ್ಮೂತಾಗಿ ಆಗಿತ್ತು. ಆ್ಯಂಡ್ ಇದರೊಳಗಡೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಮೂತಾಗಿ. ಆ್ಯಂಡ್ ತುಂಬ ಬೆಳಗ್ಗೆವರೆಗೂ ಚೆನ್ನಾಗಿ, ಈಗ ನೋಡಿ ಹಾಫ್ ಇದೆ ಅಲ್ವಾ, ಬೆಳಗ್ಗೆವರೆಗೂ ಫುಲ್ಲು ಉತ್ಕೊಂಡ್ಬಿಡುತ್ತೆ, ಫ್ಲಫಿ ಆಗುತ್ತೆ. ಹಾಗಾದರೆ ಇನ್ನೂ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಆ್ಯಂಡ್ ಪಡ್ಡು ಕೂಡ ಚೆನ್ನಾಗಿ ಬರುತ್ತೆ. ದೋಸೆ ನಾರ್ಮಲಿ ಆಗಿ ಚೆನ್ನಾಗೇ ಬರುತ್ತೆ ಯಾವ ಥರ ಇದ್ದರೂ. ಆ್ಯಂಡ್ ಏನು ಚೆನ್ನಾಗಿ ಬರಬೇಕಂದ್ರೆ ಇಡ್ಲಿ ಮತ್ತು ಪಡ್ಡು ಚೆನ್ನಾಗಿ ಸ್ಮೂತಾಗಿ ಬರಬೇಕು. ನಾನು ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೆ, ನನಗೆ ಭಯ ಇತ್ತು ಹೇಗಾಗುತ್ತೋ ಹೇಗಿಲ್ಲ, ಮನೆಯಲ್ಲಿ ತಿಂತಾರೆ ಇಲ್ಲ ಅಂತ. ಇದು ಮಾಡಿದರೆ ಹೆಲ್ದಿಯಾಗೂ ಕೂಡ ಇರುತ್ತೆ, ನನ್ನ ಮಗನಿಗೂ ಕೂಡ ತಿನ್ನಿಸ್ಬೋದು ಅಂತ ಇದನ್ನು ಚೆನ್ನಾಗಿ ನಾನು ಕವರ್ ಮಾಡಿಬಿಟ್ಟು ಡಕ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಬೆಳಗ್ಗೆವರೆಗೂ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ಮೇಲ್ವರೆಗೂ ಬಂದಿತ್ತು, ಅಷ್ಟು ಸ್ಮೂತಾಗಿ ಆಗಿಬಿಟ್ಟಿತ್ತು. ಸೊ ನಾನು ಅಂದ್ಕೊಂಡಿರಲಿಲ್ಲ ಈ ಥರನೂ ಆಗುತ್ತೆ ಅಂತ, ಬಿಕಾಸ್ ಫಸ್ಟ್ ಟೈಮ್ ಕೂಡ ಅಲ್ವಾ, ಎಲ್ಲಿ ಬರುತ್ತೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ತುಂಬ ಸ್ಮೂತು ಕೂಡ ಬಂದಿತ್ತು. ಆ್ಯಕ್ಚುಲಿ ನಾನು ಇಡ್ಲಿ ಆದಮೇಲೆ ತೋರಿಸ್ಬೇಕಾಗಿತ್ತು, ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಮಕ್ಕಳು ಕೂಡ ಬಂದಿದ್ರಲ್ಲ, ಬೇಗ ಮಾಡಿ ಅವರು ಕೂಡ ಹೊಟ್ಟೆ ಹಸಿತಿತ್ತು. ಇನ್ನೊಂದು ಕಡೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಈ ಥರ ಯಾರ್ಯಾರು ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ಫಸ್ಟು ನಾನು ಕಡಲೆ ಹಿಟ್ಟು, ಪುಟಾಣಿ ಮತ್ತು ಹಸಿಮೆಣ್ಸಿಗೆ ತೊಗೊಂಡಿದ್ದೀನಿ. ಜಾಸ್ತಿ ಬೆಳ್ಳುಳ್ಳಿ ಮತ್ತು ಕಾಯಿ, ಕೊತ್ತಂಬರಿ ತೊಗೊಂಡ್ಬಿಟ್ಟು ಮಿಕ್ಸಿ ಒಳಗಡೆ ಹಾಕ್ಬಿಟ್ಟು ಒಂದು ರುಚಿಗೆ ತಕ್ಕಂಥ ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಗ್ರೈಂಡರಲ್ಲಿ ಸಣ್ಣವಾಗಿ ರುಬ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಇದನ್ನು ಹಾಕಿಬಿಟ್ಟು ಇದನ್ನು ನಾನು ತೆಳು ಮಾಡ್ಕೊತೀನಿ. ಆ್ಯಕ್ಚುಲಿ ನಾವು ಇದರಲ್ಲಿ ಮೊಸರು ಕೂಡ ಯೂಸ್ ಮಾಡ್ತೀವಿ, ಬಟ್ ನಾನು ಮೊಸರು ಯೂಸ್ ಮಾಡ್ತಿಲ್ಲ, ನೀರೇ ಹಾಕಿದ್ದೀನಿ. ಸೊ ಇನ್ನೊಂದು ಕಡೆ ಒಗ್ಗರಣೆಗೆ ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ.
ಆ್ಯಂಡ್ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಆ್ಯಂಡ್ ಕರಿಬೇವು ಇದರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆಗೆ ನಾನು ಇಷ್ಟೇ ಯೂಸ್ ಮಾಡೋದು. ಸೊ ಇದು ಹಾಕಿದ ತಕ್ಷಣ ಎಗುರ್ತಾಯಿತ್ತು ಎಣ್ಣೆ, ಬಿಕಾಸು ಕರಿಬೇವು ಇತ್ತಲ್ಲ ಅದು ತೊಳೆದ್ಬಿಟ್ಟಿದೆ, ಹಸಿ ಇತ್ತಲ್ಲ, ಸೊ ಅದಕ್ಕೆ. ಸೊ ಇದ್ರೊಳಗಡೆ ಸ್ವಲ್ಪ ನಾನು ಅರಿಶಿಣ ಹಾಕ್ಕೊತಾ ಇದ್ದೀನಿ. ಅರಿಶಿಣ ಕಲರಿಗೆ ಚೆನ್ನಾಗಿರುತ್ತೆ. ನನಗೆ ವೈಟು ಆಗಿ ಚಟ್ನಿ ಬಿಲ್ಕುಲ್ ಇಷ್ಟ ಇಲ್ಲ. ಸೊ ಅದಕ್ಕೆ ಅರಿಶಿಣ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸೊ ಈ ಚಟ್ನಿ ನಿಮಗೆ ಯಾರ್ಯಾರಿಗೆ ಇಷ್ಟ ಆಯಿತು ಆಯಿತು, ಯಾರು ಇದೇ ಥರ ಚಟ್ನಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ಆ್ಯಂಡ್ ಇದನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್.